ಹಾಯ್ ಹಲೋ ಎವ್ರಿವನ್, ಎಲ್ಲರಿಗೂ ನಮಸ್ಕಾರ. ಈ ವಿಡಿಯೋದಲ್ಲಿ ಕಂಪ್ಯೂಟರ್ ಏಡೆಡ್ ಇಂಜಿನಿಯರಿಂಗ್ ಗ್ರಾಫಿಕ್ಸ್ಗೆ ಸಂಬಂಧಪಟ್ಟಂಥ ಕೆಲವು ಪಾರ್ಟ್ ಮಾಡಲಿಂಗ್ ಮತ್ತು ಅದನ್ನು ಡ್ರಾಫ್ಟಿಂಗ್ ಯಾವ ರೀತಿ ಮಾಡೋದು ಅನ್ನೋದನ್ನು ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಮೊದಲಿಗೆ ಈಗ ಫೈಲ್ ನೀವು ಹೋಗ್ಬಿಟ್ಟು ISO ಮೆಟ್ರಿಕ್ ತಗೊಂಡು ಪಾರ್ಟ್ ಮಾಡಲಿಂಗ್ನ ಸೆಲೆಕ್ಟ್ ಮಾಡಿಕೊಂಡು ಓಕೆ ಕೊಡಿ. ಇದಾದಮೇಲೆ ಈ ಥರ ಸ್ಕ್ರೀನ್ ಬರುತ್ತೆ. ಫ್ರಂಟ್ ವ್ಯೂನ ಸೆಲೆಕ್ಟ್ ಮಾಡ್ಕೊಳ್ಳಿ. ಫ್ರಂಟ್ ವ್ಯೂನ ಸೆಲೆಕ್ಟ್ ಮಾಡಿಕೊಂಡು ಓಕೆ, ನಾವು ಲೆಟ್ಸ್ ಗೋ ಟು ಲುಕ್ ದ ಡ್ರಾಯಿಂಗ್. ನೋಡಿ, ಇದರಲ್ಲಿ ಎರಡು ಪಾರ್ಟ್ ಇದೆ, ಮೇಲೆ ಒಂದು ಪಾರ್ಟು, ಕೆಳಗಡೆ ಒಂದು ಪಾರ್ಟು. ಇದು 30x75 50 mm ಥಿಕ್ನೆಸ್ 15. ಇದು 90x45. ಇಲ್ಲಿ ಚಾಂಪರ್ ಇದೆ 22.45 ಡಿವೈಡ್ ಬೈ 2 ಅಂದರೆ 22.5 ಡಿವೈಡ್ ಬೈ 15. ಬೋತ್ ಸೈಡ್ಸ್ ಈಕ್ವಲ್ ಆಗಿದೆ. ಓಕೆ, ಸಿಂಪಲ್ ಆಗಿ ನಾನು ಯಾವ ರೀತಿ ಮಾಡಿಸೋದನ್ನು ತೋರಿಸ್ತೀನಿ. ಓಕೆ, ಲೆಟ್ಸ್ ಕಮಿಂಗ್ ಟು ದಿಸ್ ಒನ್. ನಾವು ಲೆಟ್ಸ್ ಗೋ ಟು ದ ರೆಕ್ಟ್ಯಾಂಗಲ್ ಬೈ ಸೆಂಟರ್ ಪಾಯಿಂಟ್ ಮೆಥಡು. ಈ ಸೆಂಟರ್ ಪಾಯಿಂಟಲ್ಲಿ ನೀವು ಕೋಆರ್ಡಿನೇಟ್ ಪಾಯಿಂಟಲ್ಲಿ, ಓಕೆ, ಈ ಕೋಆರ್ಡಿನೇಟ್ ಪಾಯಿಂಟ್ ಹತ್ರ ಕ್ಲಿಕ್ ಮಾಡಿಬಿಟ್ಟು ಡೈಮೆನ್ಷನ್ಸ್ ಕೊಡಿ. ಇದು 45 ಬೈ ಎಂಟರ್, ದಟ್ ಈಸ್ ದ 90 ಕೊಡಿ, ಎಂಟರ್ ಕೊಡಿ. ಓಕೆ, ಇದು ನಿಮಗೆ ರೆಕ್ಟ್ಯಾಂಗಲ್ ಫಿನಿಶ್ ಆಯಿತು. ಈಗ ನಾವು ಚಾಂಪರ್ ಮಾಡೋಣ. ಇಲ್ಲಿ ಹೋಗ್ಬಿಟ್ಟು ಚಾಂಪರ್ ಅಂತ ಹೋಗಿ. ಓಕೆ, ಚಾಂಪರಲ್ಲಿ ನಿಮಗೆ ಆ್ಯಂಗಲ್ ಬೇಡ. ಸೆಟ್ 1 ಸೆಟ್ ಬ್ಯಾಕ್ ಎ, ಸೆಟ್ ಬ್ಯಾಕ್ 2ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಟ್ ಬ್ಯಾಕ್ ಎ ಬಂದುಬಿಟ್ಟು 22.5ನ ತಗೊಳ್ಳಿ. ಇದು ಬಂದುಬಿಟ್ಟು ನಿಮಗೆ 15 mm ಕೊಡಿ. ರೈಟ್, ಈಗ ನಾವು ಇದನ್ನು ಸೆಲೆಕ್ಟ್ ಮಾಡಿಕೊಂಡು ಈ ಸೆಟ್ ಬ್ಯಾಕ್ 2ನ ಸೆಲೆಕ್ಟ್ ಮಾಡಿಕೊಂಡು ಈಗ ಕ್ಲಿಕ್ ಮಾಡಿ. ಓಕೆ, ಚಾಂಪರ್ ಆಯಿತು. ಇದನ್ನೇ ನಾವು ಈ ಲೈನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಈ ಲೈನ್ ಸೆಲೆಕ್ಟ್ ಮಾಡಿಕೊಂಡು ನಾವು ಮಿರರ್ ಅಂತ ಹೋಗ್ಬಿಟ್ಟು ಮಿಡ್ಲ್ ಪಾಯಿಂಟಿಂದ ಈ ಸೆಂಟರ್ ಪಾಯಿಂಟ್ ಹತ್ರ ಕ್ಲಿಕ್ ಮಾಡಿ. ಈ ಆಕ್ಸಿಸಲ್ಲಿ ಮಿರರ್ ಆಯಿತು. ಓಕೆ, ಈಗ ನಾವು ಚಾಂಪರ್ಗೆ ಹೋಗ್ಬಿಟ್ಟು ಇದನ್ನು ಜಸ್ಟ್ ಚಾಂಪರಿಂಗ್ ಮಾಡಿ ಇದನ್ನು ಸೆಲೆಕ್ಟ್ ಮಾಡಿಕೊಂಡು ಡಿಲೀಟ್ ಮಾಡ್ಬೋದು, ಎರಡು ಚಾಂಪರ್ ಮಾಡ್ಬೋದು. ಓಕೆ, ಇದಾದಮೇಲೆ ಎಕ್ಸ್ಟ್ರೂಡ್ ಅಂತ ಹೋಗಿ, ಎಕ್ಸ್ಟ್ರೂಡ್ ಹೋಗ್ಬಿಟ್ಟು ಇದನ್ನು ಸೆಲೆಕ್ಟ್ ಮಾಡಿಕೊಂಡು ರೈಟ್ ಕ್ಲಿಕ್ ಕೊಡಿ. ಎಷ್ಟು MM ಬೇಕು ಅಂತ ನೀವು ಎಂಟ್ರ್ ಮಾಡ್ಬೋದು. ಓಕೆ, ದಿಸ್ ಈಸ್ ಓನ್ಲಿ ಒನ್ ಡೈರೆಕ್ಷನ್. ನೀವು ಎರಡು ಸೈಡ್ ಡೈರೆಕ್ಷನ್ ಕೊಡಬೇಕಂದ್ರೆ ನಿಮಗೆ ಈಸಿ ಆಗುತ್ತೆ. ನೆಕ್ಸ್ಟ್ ಬಾಟಮ್ ಪಾರ್ಟ್ನ ಮಾಡೋಕ್ಕೆ ಅದಕ್ಕೆ ನಾವು ಸಿಮೆಟ್ರಿ ಅಂತ ಸೆಲೆಕ್ಟ್ ಮಾಡಿಕೊಂಡ್ರೆ ಈಸಿ ಆಗುತ್ತೆ ಬೋತ್ ಸೈಡ್ಸು. ಅದನ್ನು 15 mm ಎಂಟರ್ ಮಾಡಿ ಕೊಡಿ. ಅಂದರೆ ಈ ಸೆಂಟ್ರ್ ಪ್ಲೇನಿಂದ ಹತ್ತು ಕಡೆ ಈ ಕಡೆಗೆ 15 mm ಹೋಗಿದೆ. ಓಕೆ, ಈಗ ನಾನು ಕೆಳಗಡೆ ಈ ಪ್ಲೇನ್ನ ಸೆಲೆಕ್ಟ್ ಮಾಡಿಕೊಂಡು ಡ್ರಾಯಿಂಗ್ ಡ್ರಾ ಮಾಡಬೇಕು. ಓಕೆ, ಅದರಿಂದ ನಾನು ಮತ್ತೆ ಇನ್ನೊಂದ್ಸಲಿ ರೆಕ್ಟ್ಯಾಂಗಲ್ಗೆ ಹೋಗ್ತೀನಿ. ಬಾಟಮ್ ಪ್ಲೇನ್. ಓಕೆ, ನೋಡಿ ಇಲ್ಲಿ ಈ ಪ್ಲೇನ್ ತೋರಿಸ್ತಾ ಇದೆ, ಆ ಪ್ಲೇನ್ನ ಲಾಕ್ ಮಾಡಬೇಕು ನಾನು. ಓಕೆ, F3 ಪ್ರೆಸ್ ಮಾಡಿದ್ರೆ ಈ ಪ್ಲೇನ್ ಲಾಕ್ ಆಯಿತು. ಈಗ ನೀವು ಬಾಟಮ್ ಪ್ಲೇನ್ನ ಸೆಲೆಕ್ಟ್ ಮಾಡ್ಕೋಬೋದು. ರೈಟ್, ಈಗ ಮತ್ತೆ ರೆಕ್ಟ್ಯಾಂಗಲ್ಗೆ ಹೋಗಿ, ರೆಕ್ಟ್ಯಾಂಗಲ್ಗೆ ಹೋಗ್ಬಿಟ್ಟು ಎಕ್ಸಾಕ್ಟಾಗಿ ಈ ಸೆಂಟರ್ ಪಾಯಿಂಟ್ನ ಕ್ಲಿಕ್ ಮಾಡಿಬಿಟ್ಟು ಈಗ ರೆಕ್ಟ್ಯಾಂಗಲ್ಗೆ ಡೈಮೆನ್ಷನ್ಸ್ ಕೊಡಿ. ಅದರಲ್ಲಿ ಡೈಮೆನ್ಷನ್ಸ್ ಎಷ್ಟಿದೆ ನೋಡಿ, 75/30. ಓಕೆ, 75/30. ಇದನ್ನು 75 ಕೊಡಿ, ಎಂಟರ್. ಇದೆಷ್ಟಿದೆ, 30 ಇದೆ. ಓಕೆ, ಅದು 5 ತಗೊಂಡಿದೆ. ಸೊ ದಟ್ ಒನ್ಸ್ ಅಗೇನ್ ನಾವು ಲೆಟ್ಸ್ ಗೋ ಟು ಸೆಂಟರ್ ಪಾಯಿಂಟ್ನ ಕ್ಲಿಕ್ ಮಾಡಿ. ಇದೆಷ್ಟಿದೆ, 75, 75, ಎಂಟರ್. ಓಕೆ, ಇದು ಬಂದುಬಿಟ್ಟು 30, 30, ಎಂಟರ್, ಎಂಟರ್ ಕೊಡಿ. ಓಕೆ, ಇದು ಪರ್ಫೆಕ್ಟಾಗಿ ಸೆಟ್ ಆಗಿದೆ. ಮಿಡ್ಲ್ ಪಾಯಿಂಟ್ ರೋಲ್ ತಗೊಂಡಿರೋದ್ರಿಂದ ನಿಮಗೆ ಎಕ್ಸಾಕ್ಟ್ ಡೈಮೆನ್ಷನ್ಸು ಹೋಗಿದೆ. ಓಕೆ, ಈಗ ನಾವು ಗೋ ಟು ಎಕ್ಸ್ಟ್ರೂಡ್. ಎಕ್ಸ್ಟ್ರೂಡ್ ಬಂದುಬಿಟ್ಟು ಈ ಥರ ಡ್ರ್ಯಾಗ್ ಮಾಡಿ ನೋಡಿ. ಎಕ್ಸ್ಟ್ರೂಡ್ ಸಿಮೆಟ್ರಿ ಬೇಡ, ಇದು ಓನ್ಲಿ ಒನ್ ಸೈಡ್ ಬರಬೇಕು. ಅದರಿಂದ ಸಿಮೆಟ್ರಿ ಆಫ್ ಮಾಡಿ. ಇದನ್ನು ಸೆಲೆಕ್ಟ್ ಮಾಡಿಕೊಂಡು ಮತ್ತು ಸೆಂಟ್ರಲ್ ಒಂದು ಪಾರ್ಟ್ ಇದೆ, ಅದನ್ನು ಸೆಲೆಕ್ಟ್ ಮಾಡಿಕೊಂಡು ಯಾರೋ ಮಾರ್ಕ್ ಡೈವರ್ಷನ್ ಈ ಕಡೆ ತೋರಿಸಿ. ಇದೆಷ್ಟು, 15 mm. ಓಕೆ, ಮುಗೀತು. ನಿಮಗಿದು ಪಾರ್ಟ್ ಮಾಡಲಿಂಗ್ ಕ್ರಿಯೇಟ್ ಮಾಡಾಯಿತು. ಓಕೆ, ಇದನ್ನು ನಾನು ಸೇವ್ ಮಾಡ್ಕೋಬೇಕು. ಓಕೆ, ಲೆಟ್ಸ್ ಗೋ ಟು ಸೇವ್. ಸೇವ್, ಇದು ಕ್ವಶನ್ ನಂಬರ್ 1 ಅಂತ. ಓಕೆ, Q1 CAEG ಪಾರ್ಟ್ 1. ಇದನ್ನೇ ಸೇವ್ ಮಾಡಿ. ಎಸ್, ಆಲ್ರೆಡಿ ಇತ್ತದು, ಸೇಮ್ ಅದನ್ನೇ ನಾನು ಸೇವ್ ಮಾಡಿದ್ದೀನಿ. ಓಕೆ, ಇದು ಮುಗಿತು. ಈಗ ನಾವು ಇದನ್ನು ಡ್ರಾಫ್ಟಿಂಗ್ ಮಾಡಬೇಕು. ಓಕೆ, ಡ್ರಾಫ್ಟಿಂಗ್ ಅಂದರೆ ಗೋ ಟು ಫೈಲ್, ಇಲ್ಲಿ ಫೈಲ್ ನ್ಯೂ ಅಂತ ಹೋಗ್ಬಿಟ್ಟು, ಇಲ್ಲ ನ್ಯೂ ಡ್ರಾಫ್ಟ್ ಅಂತ ಹೋಗಬೇಕು. ನ್ಯೂ ಡ್ರಾಫ್ಟ್ ಅಂತ ಹೋದಾಗ ನಿಮಗೆ ಈ ಥರ ಡ್ರಾಯಿಂಗ್ ಶೀಟ್ ಎಲ್ಲ ಓಪನ್ ಆಗುತ್ತೆ. ರೈಟ್, ಇದು ಯಾವ ಶೀಟ್ ಸೆಟಪ್ ಇದೆ ಅಂತ ನೀವು ನೋಡ್ಕೋಬೋದು. ಈ ಶೀಟ್ ಸೆಟಪ್ ಬಂದುಬಿಟ್ಟು A2 ಸೈಜ್ ಇದೆ. ಓಕೆ ಕೊಡಿ. ಓಕೆ, ಈಗ ನಾವು ವ್ಯೂ ವೈಸರ್ಡ್ ಅಂತ ಹೋಗಿ. ಓಕೆ, ವ್ಯೂ ವೈಸರ್ಡ್ ಅಂತ ಹೋಗ್ಬಿಟ್ಟು ಈ ಪಾರ್ಟ್ನ Q1 CAEG ಪಾರ್ಟ್ನ ನಾನು ಸೇವ್ ಮಾಡಿದ್ನಲ್ಲ ಅಲ್ಲಿಂದ ತಗೋಬೇಕು. ಓಕೆ, ಇಲ್ಲಿ ನೋಡಿ ಸ್ಕೇಲ್ 2:1 ಇದೆ. ನೀವು ಇಲ್ಲಿನ ಸ್ಕೇಲ್ನ ನೀವು ಬೇಕಾದರೆ ಸೆಟ್ ಮಾಡ್ಕೋಬೋದು. ಓಕೆ, ದಟ್ ಈಸ್ ಎ 2 ಅಂದರೆ ಜಾಸ್ತಿ ಆಗುತ್ತೆ. ಇದನ್ನು 1.5 ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಓಕೆ, ಈಗ ಕರೆಕ್ಟಾಗಿ ನಾವು ಡ್ರಾಯಿಂಗ್ ಶೀಟ್ನ ಫಿಟ್ ಮಾಡ್ಕೋಬೋದು. ಓಕೆ, ಲೆಫ್ಟ್ ವ್ಯೂ. ಓಕೆ, ದಟ್ ಈಸ್ ಎ ಟಾಪ್ ವ್ಯೂ. ಇದು ಐಸೋಮೆಟ್ರಿಕ್ ಡ್ರಾಯಿಂಗ್. ಓಕೆ, ಅದೇ ರೀತಿ ರೈಟ್ ಸೈಡ್ ಕೂಡ. ರೈಟ್, ಇದಾದಮೇಲೆ ಇದನ್ನು ಜಸ್ಟ್ ಈ ಸೈಡ್ಗೆ ಮೂವ್ ಮಾಡ್ಕೊಳ್ಳಿ. ದಟ್ ಈಸ್ ಐಸೋಮೆಟ್ರಿಕ್ ಡ್ರಾಯಿಂಗ್. ರೈಟ್, ಈಗ ನೀವು ಗೋ ಟು ಸ್ಮಾರ್ಟ್ ಡೈಮೆನ್ಷನ್ಸ್.
ಸ್ಮಾರ್ಟ್ ಡೈಮೆನ್ಷನ್ಸ್ಗೆ ಹೋಗ್ಬಿಟ್ಟು ದ ಟೆಕ್ಸ್ಟ್ ಸ್ಕೇಲ್ನ 3 ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ರೈಟ್, ಟೆಕ್ಸ್ಟ್ ಸ್ಕೇಲ್ನ 3 ಅಂತ ಸೆಲೆಕ್ಟ್ ಮಾಡಿಕೊಂಡು ಈಗ ಸ್ಮಾರ್ಟ್ ಡೈಮೆನ್ಷನ್ಸ್ನ ನೀವು ಕೊಡ್ತಾ ಬರ್ಬೋದು. ಓಕೆ, ದಟ್ ಈಸ್ 15, ದಟ್ ಈಸ್ 75, ದಟ್ ಈಸ್ 15. ಇಸ್ ಇಟ್? ಹೌದಾ? ಇದು ಬಂದುಬಿಟ್ಟು 75, ಇದು ಒಂದು 30. ಓಕೆ, ಈ ಡೈಮೆನ್ಷನ್ಸ್ನು ಬೇಕಾದ್ರೆ ನೀವು ಚೆಕ್ ಮಾಡ್ಕೊಳ್ಳಿ. ಇದು ಬಂದುಬಿಟ್ಟು 15 mm. ರೈಟ್, ಇದು ಕೂಡ ಈ ಲೈನಿಂದ ಇದು ಕೂಡ 45. ರೈಟ್, ನೆಕ್ಸ್ಟ್ ಈ ಸೈಡು ಡೈಮೆನ್ಷನ್ನು ಚೆಕ್ ಮಾಡ್ಕೊಳ್ಳಿ. ಸ್ಮಾರ್ಟ್ ಡೈಮೆನ್ಷನ್ಸ್ಗೆ ಹೋಗಿ ಇಲ್ಲಿ ನೀವು ಸ್ಕೇಲ್ನ ತಗೋಬೇಕು ಜಾಸ್ತಿ, ಇಲ್ಲಾಂದರೆ ನಿಮ್ಗೆ ಡೈಮೆನ್ಷನ್ಸ್ ಕಾಣಿಸಲ್ಲ. ಓಕೆ, ದಿಸ್ ಈಸ್ 75. ರೈಟ್, ರಿಮೈನಿಂಗ್ ದಿಸ್ ಆಲ್ ದ ಥಿಂಗ್ಸ್ ಈಸ್ 15. ಇದು ಕೂಡ 15 ಇದೆ. ಇಲ್ಲಿ ಎವ್ರಿ ಟೈಮ್ ನೀವು ಚೇಂಜಸ್ ಮಾಡ್ಕೋಬೋದು. ರೈಟ್, ಇನ್ನು ಡ್ರ್ಯಾಗ್ ಮಾಡಿ, 30 ಡ್ರ್ಯಾಗ್ ಮಾಡ್ಕೊಳ್ಳಿ. ರೈಟ್, ಇದು ಡೈಮೆನ್ಷನ್ಸ್ ಆಯಿತು. ಓಕೆ, ಇದರದ್ದು ಥಿಕ್ನೆಸ್ಸು ಇಲ್ಲೂ ಚೆಕ್ ಮಾಡ್ಕೋಬೋದು. ಇಲ್ಲೇ ಕೊಟ್ಟಿರೋದ್ರಿಂದ ದಟ್ ಈಸ್ ನಾಟ್ ನೆಸೆಸರಿ ಅಂತ ಅನಿಸುತ್ತೆ. ಓಕೆ, ಸಿ ದಿಸ್ ಈಸ್ ದ ಥಿಂಗ್ಸ್. ನಾವು ಲೆಟ್ಸ್ ಗೋ ಟು ದ, ಇಲ್ಲಿ ಇಂಡಿಕೇಟ್ ಮಾಡ್ಬೋದು. ಗೋ ಟು ಟೆಕ್ಸ್ಟ್ ಅಂತ ಹೋಗ್ಬಿಟ್ಟು ಇಲ್ಲಿ ಯಾವ್ಯಾವ ವ್ಯೂ ಅಂತ ನೀವು ಸೆಲೆಕ್ಟ್ ಮಾಡಿರಿ. ಓಕೆ, ದಿಸ್ ಈಸ್ ದ ಫ್ರಂಟ್ ವ್ಯೂ ಫಾರ್ OMT, ಫ್ರಂಟ್ VIEW. ನೀವು ಮೊದಲೇ ಸೆಲೆಕ್ಟ್ ಮಾಡ್ಕೋಬೇಕು ಅದನ್ನು. ಓಕೆ, ಓಕೆ, ದಿಸ್ ಈಸ್ ದ ಫ್ರಂಟ್ ವ್ಯೂ. ರೈಟ್, Ctrl+C ಮಾಡಿಕೊಂಡು Ctrl+V ಮಾಡಿ. ಓಕೆ, ದಿಸ್ ಈಸ್ ದ ರೈಟ್ ಸೈಡ್ ವ್ಯೂ. ರೈಟ್, ಇಲ್ಲಿ Ctrl+V ಮಾಡ್ಬೋದ್ರೆ ನಿಮಗೆ ಟಾಪ್ ವ್ಯೂ ಅಂತ ಬರುತ್ತೆ. ಟಾಪ್ ವ್ಯೂ. ಓಕೆ, ಇದು ಲೆಫ್ಟ್ ಸೈಡ್ ವ್ಯೂ. ಲೆಫ್ಟ್ ಸೈಡ್ ವ್ಯೂ. ಓಕೆ, ಇಷ್ಟೇ. ಸಿ ದಿಸ್ ಈಸ್ ಯುವರ್ ಡ್ರಾಯಿಂಗ್. ಇದನ್ನು ಪ್ರಿಂಟ್ ಕೊಟ್ಟರೆ ನಿಮ್ಮದು ಎಕ್ಸಾಮು ಮುಗಿಯುತ್ತೆ. ರೈಟ್, ಇದು ಇಷ್ಟ ಆಗಿದರೆ ವಿಡಿಯೋ ಲೈಕ್ ಮಾಡಿ, ಇದೇ ರೀತಿ ಶೇರ್ ಮಾಡಿ. ಥ್ಯಾಂಕ್ ಯು.